ಜಿಲ್ಲೆ ಕಾರವಾರದ ಬಿಲ್ಟ್ ಸರ್ಕಲ್ನಲ್ಲಿ ಇದೀಗ ವಾಹನವೊಂದಕ್ಕೆ ಬೆಂಕಿ ಕೂಡ ತಗುಲಿದೆ. ಆಕಸ್ಮಿಕವಾಗಿ ನಿಂತಿದ್ದ ವಾಹನಕ್ಕೆ ಬೆಂಕಿ ತಗುಲಿ ಸಾಕಷ್ಟು ಪ್ರಮಾಣದ ಅನಾಹುತಗಳಾಗಿದೆ. ಗಮನಿಸಬಹುದು ಯಾವ ರೀತಿಯಾಗಿ ಇವತ್ತು ಸರ್ಕಲ್ನ ಮುಂಭಾಗದಲ್ಲಿ ಇಟ್ಟಂತಹ ಖಾಲಿ ವಾಹನಕ್ಕೆ ಈ ರೀತಿಯಾಗಿ ಬೆಂಕಿ ಹೊತ್ತುಕೊಂಡಿದೆ. ಆಕಸ್ಮಿಕವಾಗಿ ಆ ಬೆಂಕಿ ಹೊತ್ತುಕೊಂಡಿದ್ರೆ ಒಂದು ರೀತಿಯ ಗಾಬರಿಯ ವಾತಾವರಣ ಕೂಡ ಇಂತಿರುವಂಥದ್ದು. ಜನರು ಕೂಡ ಆ ಒಂದು ಬೆಂಕಿಯನ್ನು ನಂದಿಸಲು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಸ್ಥಳಕ್ಕೆ ಸಂಬಂಧಪಟ್ಟ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಬೆಳಗಿನ ಸಂದರ್ಭದಲ್ಲಿ ಹಾಲನ್ನು ಪೂರೈಸಿ ಇದ್ದಂಥ ಈ ವಾಹನ ಸರ್ಕಲ್ನ ಒಂದು ಬದಿಗೆ ನಿಲ್ಲಿಸಲಾಗಿತ್ತು. ಇದ್ದಕ್ಕಿದ್ದಂತೆ ವಾಹನದ ಅಡಿಭಾಗಕ್ಕೆ ಅಂದರೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತುಕೊಂಡಿದ್ದರಿಂದ ಈ ರೀತಿಯಾಗಿ ಆತಂಕದ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ಸಾಕಷ್ಟು ಜನರನ್ನು ಬೆಂಕಿಯನ್ನು ನಂದಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ನೀರನ್ನು ಹಾಕಿ ಬೆಂಕಿಯನ್ನು ನಂದಿಸುವ ಒಂದು ಪ್ರಯತ್ನ ಕೂಡ ಮಾಡಿದ್ದಾರೆ ಅಂತ ಗಮನಿಸ್ಬೋದು. ಯಾವ ರೀತಿಯಾಗಿ ಅಗ್ನಿಶಾಮಕ ಅಂದರೆ ಫೈರ್ ಎಂಜಿನ್ನಿಂದ ಕೂಡ ಈ ರೀತಿಯಾಗಿ ಬೆಂಕಿಯನ್ನು ನಂದಿಸುವ ಒಂದು ಪ್ರಯತ್ನ ಕೂಡ ಸಾರ್ವಜನಿಕರಿಂದ ನಡೆದಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿ ಈ ಒಂದು ಅನಾಹುತ ನಡೆದ್ರಿಂದ ಆತಂಕದ ವಾತಾವರಣ ಕೂಡ ಇದೆ. ಸಾಕಷ್ಟು ಜನರು ಕೂಡ ಸೇರಿದ್ದಾರೆ. ಗಮನಿಸಬಹುದು ಈ ಬೆಂಕಿ ಅಂದರೆ ಇದ್ದಕ್ಕಿದ್ದಂಗೆ ನಿಂತಹ ವಾಹನಕ್ಕೆ ಈ ರೀತಿಯಾಗಿ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಒಂದು ಬೆಂಕಿ ಹೊತ್ತಿಕೊಂಡಿರಬಹುದೆಂಬ ಶಂಕೆ ಕೂಡ ಉಂಟಾಗಿದೆ. ಹೀಗಾಗಿ ಜನರು ಕೂಡ ಸೇರಿದ್ದಾರೆ. ಆ ಬೆಂಕಿಯನ್ನು ನಂದಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಆರಂಭದಲ್ಲಿ ಬಕೆಟ್ ಮತ್ತು ಕೊಡಗಳ ಮೂಲಕ ನೀರನ್ನು ತಂದು ಹಾಕುವ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಈ ಬಗ್ಗೆ ಸಾರ್ವಜನಿಕರನ್ನ ಮಾತಾಡ್ಸ್ತೇನೆ. ಏನಾಯ್ತು ಎಷ್ಟೊತ್ತಿಗೆ ಬೆಂಕಿ ಬಿದ್ದಿತ್ತು? ಅರ್ಥ ಆಯ್ತು. ಯಾರು ಬಂದಿಲ್ಲ ಇಲ್ಲಿ ಪಬ್ಲಿಕ್ಗಳಲ್ಲಿ ಯಾರು ಬಂದಿಲ್ಲ ಇಲ್ಲಿ. ಯಾವ ರೀತಿಯಾಗಿ ಬೆಂಕಿ ಫುಲ್ ಬೆಂಕಿ ಆಗಿತ್ತು ಕಂಪ್ಲೀಟು. ನಮ್ಗೆ ಗೊತ್ತಿಲ್ಲ ಫಾಸ್ಟ್ ಏನಾಯ್ತು ನಮಗೆ ಗೊತ್ತಿಲ್ಲ. ನಾವು ಅಂಕೋಲ್ ಹೋಗಿದ್ದೀವಿ ಬರ್ಲಿಕ್ಕಿದ್ದಾರೆ ಇಲ್ಲಿಂದ ನೋಡ್ಕೊಂಡು ಈಗ ಆಯ್ತು. ನೀರು ತಲೆ ಹೋದ್ರು ನಾವು ಎಲ್ಲ ಪಬ್ಲಿಕ್ಕು. ಯಾರ ಗಾಡಿ ಅಂತ ಗೊತ್ತಾಯ್ತು? ಯಾರ ಗಾಡಿ? ಹಾಲಿನ ಗಾಡಿ ಅಂತ ಅದು ನಂದಿನಿ ಹಾಲಂತೆ. ಯಾರು ಬಂದಿಲ್ಲ ಇಲ್ಲಿ. ಅದರಲ್ಲಿ ಲೋಡ್ ಉಂಟಿರೋದು ಇನ್ನು ಒಬ್ಬರು ನೋಡ್ಬೇಕದು. ಏನು ನಮ್ಗೆ ಗೊತ್ತಿಲ್ಲ. ಗಾಬರಿ ಆಗಿದ್ದಾರೆ. ಯಾರು ಬಂದಿಲ್ಲ ಗಾಬರಿ ಭಾಳ. ಗಮನಿಸಬಹುದು ಯಾವ ರೀತಿ ಇದೀಗ ಅಗ್ನಿಶಾಮಕ ದಳದ ವಾಹನ ಕೂಡ ಸ್ಥಳಕ್ಕೆ ಆಗಮಿಸಿದೆ. ಬೆಂಕಿಯನ್ನು ನಂದಿಸುವ ಒಂದು ಪ್ರಯತ್ನವನ್ನು ಕೂಡ ಈಗ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ನಿಂತಹ ವಾಹನಗಳಿಗೆ ಬೆಂಕಿ ಹೊತ್ಕೊಂಡಿರೋದು ಒಂದು ರೀತಿಯ ಗಾಬರಿಯ ವಾತಾವರಣ ಕೂಡ ಆಗಿರುವಂಥದ್ದು ಗಮನಿಸಬಹುದು. ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಇದೀಗ ಒಂದು ಕಾರ್ಯಾಚರಣೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಭಾರಿ ವಾಹನದ ಎಂಜಿನ್ಗೆ ಬೆಂಕಿ ಹೊತ್ತುಕೊಂಡಿದ್ದರಿಂದ ಒಂದು ರೀತಿ ಆತಂಕದ ವಾತಾವರಣ ಕೂಡ ಇದೆ ಗಮನಿಸಬಹುದು. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಇದೀಗ ಬೆಂಕಿ ನಂದಿಸುವ ಒಂದು ಕಾರ್ಯ ಕೂಡ ಆಗುತ್ತೆ ಗಮನಿಸಬಹುದು. ಇದೀಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಪೈಪನ್ನು ಅಳವಡಿಸ್ತಾ ಇದ್ದಾರೆ. ಇದೀಗ ಬೆಂಕಿಯನ್ನು ನಂದಿಸುವ ಒಂದು ಕಾರ್ಯ ಕೂಡ ಆಗುತ್ತೆ. ಒಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರ ನಡುವೆ ಈ ರೀತಿಯಾಗಿ ವಾಹನಕ್ಕೆ ಬೆಂಕಿ ತಗುಲಿರುವುದು ಆತಂಕಕ್ಕೆ ಈಡು ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಬಿಸಿಲಿನ ನಡುವೆ ಕೂಡ ಇವತ್ತು ಈ ವಾಹನವನ್ನು ನಿಲ್ಲಿಸಿ ಸಂಬಂಧಪಟ್ಟವರು ತೆರಳಿದ್ರೆಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಬೆಳಗಿನ ವೇಳೆ ಪ್ರತಿನಿತ್ಯ ಕಾರವಾರಕ್ಕೆ ಹಾಲನ್ನು ಪೂರೈಸಿ ವಾಪಸ್ ಹೋಗುವಂಥ ವಾಹನ ಇದೇ ರಸ್ತೆಯಲ್ಲಿ ಇದೇ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ವೃತ್ತದಲ್ಲಿ ಕೂಡ ಈ ಒಂದು ವಾಹನಗಳ ನಿಲ್ಲಿಸಲಾಗ್ತಿತ್ತು ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಗಮನಿಸಬಹುದು. ಇದೀಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಇದೀಗ ಬೆಂಕಿ ನಂದಿಸುವ ಒಂದು ಪ್ರಯತ್ನ ಕೂಡ ಆಗುತ್ತೆ. ರಸ್ತೆ ಬದಿಯಲ್ಲಿ ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕರು ಕೂಡ ಸೇರಿದ್ದಾರೆ. ಬೆಂಕಿಯ ಒಂದು ನಂದಿಸುವ ಒಂದು ಇದು ಸನ್ನಿವೇಶವನ್ನು ಕೂಡ ನೋಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ 60ರಲ್ಲಿ ಈ ರೀತಿಯಾಗಿ ವಾಹನಗಳಿಗೆ ಬೆಂಕಿ ತಗುಲಿರೋದು ಆತಂಕವನ್ನು ಉಂಟು ಮಾಡಿರೋದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಬಿಲ್ಟ್ ಸರ್ಕಲ್ನಲ್ಲಿ ಇದೀಗ ವಾಹನವೊಂದಕ್ಕೆ ಬೆಂಕಿ ಕೂಡ ತಗುಲಿದೆ. ಆಕಸ್ಮಿಕವಾಗಿ ನಿಂತಿದ್ದ ವಾಹನಕ್ಕೆ ಬೆಂಕಿ ತಗುಲಿ ಸಾಕಷ್ಟು ಪ್ರಮಾಣದ ಅನಾಹುತಗಳಾಗಿದೆ. ಗಮನಿಸಬಹುದು ಯಾವ ರೀತಿಯಾಗಿ ಇವತ್ತು ಸರ್ಕಲ್ನ ಮುಂಭಾಗದಲ್ಲಿ ಇಟ್ಟಂತಹ ಖಾಲಿ ವಾಹನಕ್ಕೆ ಈ ರೀತಿಯಾಗಿ ಬೆಂಕಿ ಹೊತ್ತುಕೊಂಡಿದೆ. ಆಕಸ್ಮಿಕವಾಗಿ ಆ ಬೆಂಕಿ ಹೊತ್ತುಕೊಂಡಿದ್ರೆ ಒಂದು ರೀತಿಯ ಗಾಬರಿಯ ವಾತಾವರಣ ಕೂಡ ಇಂತಿರುವಂಥದ್ದು. ಜನರು ಕೂಡ ಆ ಒಂದು ಬೆಂಕಿಯನ್ನು ನಂದಿಸಲು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಸ್ಥಳಕ್ಕೆ ಸಂಬಂಧಪಟ್ಟ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಬೆಳಗಿನ ಸಂದರ್ಭದಲ್ಲಿ ಹಾಲನ್ನು ಪೂರೈಸಿ ಇದ್ದಂಥ ಈ ವಾಹನ ಸರ್ಕಲ್ನ ಒಂದು ಬದಿಗೆ ನಿಲ್ಲಿಸಲಾಗಿತ್ತು. ಇದ್ದಕ್ಕಿದ್ದಂತೆ ವಾಹನದ ಅಡಿಭಾಗಕ್ಕೆ ಅಂದರೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತುಕೊಂಡಿದ್ದರಿಂದ ಈ ರೀತಿಯಾಗಿ ಆತಂಕದ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ಸಾಕಷ್ಟು ಜನರನ್ನು ಬೆಂಕಿಯನ್ನು ನಂದಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ನೀರನ್ನು ಹಾಕಿ ಬೆಂಕಿಯನ್ನು ನಂದಿಸುವ ಒಂದು ಪ್ರಯತ್ನ ಕೂಡ ಮಾಡಿದ್ದಾರೆ ಅಂತ ಗಮನಿಸಬಹುದು. ಯಾವ ರೀತಿಯಾಗಿ ಅಗ್ನಿಶಾಮಕ ಅಂದರೆ ಫೈರ್ ಎಂಜಿನ್ನಿಂದ ಕೂಡ ಈ ರೀತಿಯಾಗಿ
ಬೆಂಕಿಯನ್ನು ನಂದಿಸುವ ಒಂದು ಪ್ರಯತ್ನ ಕೂಡ ಸಾರ್ವಜನಿಕರಿಂದ ನಡೆದಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿ ಈ ಒಂದು ಅನಾಹುತ ನಡೆದ್ರಿಂದ ಆತಂಕದ ವಾತಾವರಣ ಕೂಡ ಇದೆ. ಸಾಕಷ್ಟು ಜನರು ಕೂಡ ಸೇರಿದ್ದಾರೆ. ಗಮನಿಸಬಹುದು ಈ ಬೆಂಕಿ ಅಂದರೆ ಇದ್ದಕ್ಕಿದ್ದಂಗೆ ನಿಂತಹ ವಾಹನಕ್ಕೆ ಈ ರೀತಿಯಾಗಿ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಒಂದು ಬೆಂಕಿ ಹೊತ್ತಿಕೊಂಡಿರಬಹುದೆಂಬ ಶಂಕೆ ಕೂಡ ಉಂಟಾಗಿದೆ. ಹೀಗಾಗಿ ಜನರು ಕೂಡ ಸೇರಿದ್ದಾರೆ. ಆ ಬೆಂಕಿಯನ್ನು ನಂದಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಆರಂಭದಲ್ಲಿ ಬಕೆಟ್ ಮತ್ತು ಕೊಡಗಳ ಮೂಲಕ ನೀರನ್ನು ತಂದು ಹಾಕುವ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಈ ಬಗ್ಗೆ ಸಾರ್ವಜನಿಕರನ್ನ ಮಾತಾಡ್ತಾನೆ. ಏನಾಯ್ತು ಎಷ್ಟೊತ್ತಿಗೆ ಬೆಂಕಿ ಬಿತ್ತು? ಅರ್ಥ ಆಯ್ತು. ಯಾರು ಬಂದಿಲ್ಲ ಇಲ್ಲಿ ಪಬ್ಲಿಕ್ಗಳಲ್ಲಿ ಯಾರು ಬಂದಿಲ್ಲ ಇಲ್ಲಿ. ಯಾವ ರೀತಿಯಾಗಿ ಬೆಂಕಿ ತೆಗೆದು? ಬೆಂಕಿ ಫುಲ್ ಬೆಂಕಿ ಆಗಿತ್ತು ಕಂಪ್ಲೀಟು. ನಮ್ಗೆ ಗೊತ್ತಿಲ್ಲ ಫಾಸ್ಟ್ ಕೈಲಿ ಏನಾಯ್ತು ನಮಗೆ ಗೊತ್ತಿಲ್ಲ. ನಾವು ಅಂಕೋಲ ಹೋಗಿದ್ವಿ, ಬರ್ಲಿಕ್ಕೆ ಇಲ್ಲಿಂದ ನೋಡ್ಕೊಂಡು ಈಗ ನೀರು ತಲೆ ಹೋದ್ರು ನಾವೆಲ್ಲ ಪಬ್ಲಿಕ್ಕು. ಯಾರ ಗಾಡಿ ಅಂತ ಗೊತ್ತಾಯ್ತು? ಯಾರ ಗಾಡಿ? ಹಾಲಿನ ಗಾಡಿ ಅಂತೆ, ಅದು ನಂದಿನಿ ಹಾಲಂತೆ. ಯಾರು ಬಂದಿಲ್ಲ ಇಲ್ಲಿ. ಅದರಲ್ಲಿ ಲೋಡ್ ಉಂಟಿರ್ತು, ಇನ್ನು ಒಬ್ಬರು ನೋಡ್ಬೇಕದು. ಏನು ನಮ್ಗೆ ಗೊತ್ತಿಲ್ಲ. ಗಾಬರಿ ಆಗಿದ್ದಾರೆ. ಯಾರು ಬಂದಿಲ್ಲ. ಗಾಬರಿ ಭಾಳ ಗಮನಿಸಬಹುದು ಯಾವ ರೀತಿ ಇದೀಗ ಅಗ್ನಿಶಾಮಕ ದಳದ ವಾಹನ ಕೂಡ ಸ್ಥಳಕ್ಕೆ ಆಗಮಿಸಿದೆ. ಬೆಂಕಿಯನ್ನು ನಂದಿಸುವ ಒಂದು ಪ್ರಯತ್ನವನ್ನು ಕೂಡ ಈಗ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ನಿಂತಹ ವಾಹನಗಳಿಗೆ ಬೆಂಕಿ ಹೊತ್ಕೊಂಡಿರೋದು ಒಂದು ರೀತಿಯ ಗಾಬರಿಯ ವಾತಾವರಣ ಕೂಡ ಆಗಿರುವಂಥದ್ದು ಗಮನಿಸಬಹುದು. ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಇದೀಗ ಒಂದು ಕಾರ್ಯಾಚರಣೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಭಾರಿ ವಾಹನದ ಎಂಜಿನ್ಗೆ ಬೆಂಕಿ ಹೊತ್ಕೊಂಡಿದ್ರಿಂದ ಒಂದು ರೀತಿ ಆತಂಕದ ವಾತಾವರಣ ಕೂಡ ಇದೆ. ಗಮನಿಸಬಹುದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಇದೀಗ ಬೆಂಕಿ ನಂದಿಸುವ ಒಂದು ಕಾರ್ಯ ಕೂಡ ಆಗುತ್ತೆ. ಗಮನಿಸಬಹುದು ಇದೀಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಪೈಪನ್ನು ಅಳವಡಿಸ್ತಾ ಇದ್ದಾರೆ. ಇದೀಗ ಬೆಂಕಿಯನ್ನು ನಂದಿಸುವ ಒಂದು ಕಾರ್ಯ ಕೂಡ ಆಗುತ್ತೆ. ಒಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರ ನಡುವೆ ಈ ರೀತಿಯಾಗಿ ವಾಹನಕ್ಕೆ ಬೆಂಕಿ ತಗುಲಿರುವುದು ಆತಂಕಕ್ಕೆ ಈಡು ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಬಿಸಿಲಿನ ನಡುವೆ ಕೂಡ ಇವತ್ತು ಈ ವಾಹನವನ್ನು ನಿಲ್ಲಿಸಿ ಸಂಬಂಧಪಟ್ಟವರು ತೆರಳಿದ್ರೆಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಬೆಳಗಿನ ವೇಳೆ ಪ್ರತಿನಿತ್ಯ ಕಾರವಾರಕ್ಕೆ ಹಾಲನ್ನು ಪೂರೈಸಿ ವಾಪಸ್ ಹೋಗುವಂಥ ವಾಹನ ಇದೇ ರಸ್ತೆಯಲ್ಲಿ, ಇದೇ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ವೃತ್ತದಲ್ಲಿ ಕೂಡ ಈ ಒಂದು ವಾಹನಗಳ ನಿಲ್ಲಿಸಲಾಗ್ತಿತ್ತು ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಗಮನಿಸಬಹುದು. ಇದೀಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಇದೀಗ ಬೆಂಕಿ ನಂದಿಸುವ ಒಂದು ಪ್ರಯತ್ನ ಕೂಡ ಆಗುತ್ತೆ. ರಸ್ತೆ ಬದಿಯಲ್ಲಿ ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕರು ಕೂಡ ಸೇರಿದ್ದಾರೆ. ಬೆಂಕಿಯ ಒಂದು ನಂದಿಸುವ ಒಂದು ಇದು ಸನ್ನಿವೇಶವನ್ನು ಕೂಡ ನೋಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ 60ರಲ್ಲಿ ಈ ರೀತಿಯಾಗಿ ವಾಹನಗಳಿಗೆ ಬೆಂಕಿ ತಗುಲಿರೋದು ಆತಂಕವನ್ನು ಉಂಟು ಮಾಡಿರುತ್ತದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಬಿಲ್ಟ್ ಸರ್ಕಲ್ನಲ್ಲಿ ಇದೀಗ ವಾಹನವೊಂದಕ್ಕೆ ಬೆಂಕಿ ಕೂಡ ತಗುಲಿದೆ. ಆಕಸ್ಮಿಕವಾಗಿ ನಿಂತಿದ್ದ ವಾಹನಕ್ಕೆ ಬೆಂಕಿ ತಗುಲಿ ಸಾಕಷ್ಟು ಪ್ರಮಾಣದ ಅನಾಹುತಗಳಾಗಿದೆ. ಗಮನಿಸ್ಬೋದು ಯಾವ ರೀತಿಯಾಗಿ ಇವತ್ತು ಸರ್ಕಲ್ನ ಮುಂಭಾಗದಲ್ಲಿ ಇಟ್ಟಂತಹ ಖಾಲಿ ವಾಹನಕ್ಕೆ ಈ ರೀತಿಯಾಗಿ ಬೆಂಕಿ ಹೊತ್ತುಕೊಂಡಿದೆ. ಆಕಸ್ಮಿಕವಾಗಿ ಆ ಬೆಂಕಿ ಹೊತ್ತುಕೊಂಡಿದ್ರೆ ಒಂದು ರೀತಿಯ ಗಾಬರಿಯ ವಾತಾವರಣ ಕೂಡ ಇಂತಿರುವಂಥದ್ದು. ಜನರು ಕೂಡ ಆ ಒಂದು ಬೆಂಕಿಯನ್ನು ನಂದಿಸಲು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಸ್ಥಳಕ್ಕೆ ಸಂಬಂಧಪಟ್ಟ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಬೆಳಗಿನ ಸಂದರ್ಭದಲ್ಲಿ ಹಾಲನ್ನು ಪೂರೈಸಿ ಇದ್ದಂಥ ಈ ವಾಹನ ಸರ್ಕಲ್ನ ಒಂದು ಬದಿಗೆ ನಿಲ್ಲಿಸಲಾಗಿತ್ತು. ಇದ್ದಕ್ಕಿದ್ದಂತೆ ವಾಹನದ ಅಡಿಭಾಗಕ್ಕೆ ಅಂದರೆ ಆಕಸ್ಮಿಕವಾಗಿ ಬೆಂಕಿ ಹೊತ್ಕೊಂಡಿದ್ದರಿಂದ ಈ ರೀತಿಯಾಗಿ ಆತಂಕದ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ಸಾಕಷ್ಟು ಜನರನ್ನು ಬೆಂಕಿಯನ್ನು ನಂದಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ನೀರನ್ನು ಹಾಕಿ ಬೆಂಕಿಯನ್ನು ನಂದಿಸುವ ಒಂದು ಪ್ರಯತ್ನ ಕೂಡ ಮಾಡಿದ್ದಾರೆ ಅಂತ ಗಮನಿಸ್ಬೋದು. ಯಾವ ರೀತಿಯಾಗಿ ಅಗ್ನಿಶಾಮಕ ಅಂದರೆ ಫೈರ್ ಎಂಜಿನ್ನಿಂದ ಕೂಡ ಈ ರೀತಿಯಾಗಿ ಬೆಂಕಿಯನ್ನು ನಂದಿಸುವ ಒಂದು ಪ್ರಯತ್ನ ಕೂಡ ಸಾರ್ವಜನಿಕರಿಂದ ನಡೆದಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿ ಈ ಒಂದು ಅನಾಹುತ ನಡೆದ್ರಿಂದ ಆತಂಕದ ವಾತಾವರಣ ಕೂಡ ಇದೆ. ಸಾಕಷ್ಟು ಜನರು ಕೂಡ ಸೇರಿದ್ದಾರೆ. ಗಮನಿಸಬಹುದು ಈ ಬೆಂಕಿ ಅಂದರೆ ಇದ್ದಕ್ಕಿದ್ದಂಗೆ ನಿಂತಹ ವಾಹನಕ್ಕೆ ಈ ರೀತಿಯಾಗಿ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಒಂದು ಬೆಂಕಿ ಹೊತ್ತಿಕೊಂಡಿರಬಹುದೆಂಬ ಶಂಕೆ ಕೂಡ ಉಂಟಾಗಿದೆ. ಹೀಗಾಗಿ ಜನರು ಕೂಡ ಸೇರಿದ್ದಾರೆ. ಆ ಬೆಂಕಿಯನ್ನು ನಂದಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಆರಂಭದಲ್ಲಿ ಬಕೆಟ್ ಮತ್ತು ಕೊಡಗಳ ಮೂಲಕ ನೀರನ್ನು ತಂದು ಹಾಕುವ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಈ ಬಗ್ಗೆ ಸಾರ್ವಜನಿಕರನ್ನ ಮಾತಾಡ್ತಾನೆ. ಏನಾಯ್ತು ಎಷ್ಟೊತ್ತಿಗೆ ಬೆಂಕಿ ಬಿತ್ತು? ಅರ್ಥ ಆಯ್ತು. ಯಾರು ಬಂದಿಲ್ಲ ಇಲ್ಲಿ. ಪಬ್ಲಿಕ್ಗಳಲ್ಲಿ ಯಾರು ಬಂದಿಲ್ಲ ಇಲ್ಲಿ. ಯಾವ ರೀತಿಯಾಗಿ ಬೆಂಕಿ ತೆಗೆದು? ಬೆಂಕಿ ಫುಲ್ ಬೆಂಕಿ ಆಗಿತ್ತು ಕಂಪ್ಲೀಟು. ನಮ್ಗೆ ಗೊತ್ತಿಲ್ಲ ಫಾಸ್ಟ್ ಕೈಲಿ ಏನಾಯ್ತು ನಮಗೆ ಗೊತ್ತಿಲ್ಲ. ನಾವು ಅಂಕೋಲ ಹೋಗಿದ್ವಿ, ಬರ್ಲಿಕ್ಕೆ ಇಲ್ಲಿಂದ ನೋಡ್ಕೊಂಡು ಈಗ ನೀರು ತಲೆ ಹೋದ್ರು ನಾವೆಲ್ಲ ಪಬ್ಲಿಕ್ಕು. ಯಾರ ಗಾಡಿ ಅಂತ ಗೊತ್ತಾಯ್ತು? ಯಾರ ಗಾಡಿ? ಹಾಲಿನ ಗಾಡಿ ಅಂತೆ, ಅದು ನಂದಿನಿ ಹಾಲಂತೆ. ಯಾರು ಬಂದಿಲ್ಲ ಇಲ್ಲಿ. ಅದರಲ್ಲಿ ಲೋಡ್ ಉಂಟಿರ್ತು, ಇನ್ನು ಒಬ್ಬರು ನೋಡ್ಬೇಕದು. ಏನು ನಮ್ಗೆ ಗೊತ್ತಿಲ್ಲ. ಗಾಬರಿ ಆಗಿದ್ದಾರೆ. ಯಾರು ಬಂದಿಲ್ಲ. ಗಾಬರಿ ಭಾಳ ಗಮನಿಸಬಹುದು ಯಾವ ರೀತಿ ಇದೀಗ ಅಗ್ನಿಶಾಮಕ ದಳದ ವಾಹನ ಕೂಡ ಸ್ಥಳಕ್ಕೆ ಆಗಮಿಸಿದೆ. ಬೆಂಕಿಯನ್ನು ನಂದಿಸುವ ಒಂದು ಪ್ರಯತ್ನವನ್ನು ಕೂಡ ಈಗ ಆಗುತ್ತೆ. ಯಾಕಂತ ಹೇಳಿದ್ರೆ
ಈ ರೀತಿಯಾಗಿ ನಿಂತಹ ವಾಹನಗಳಿಗೆ ಬೆಂಕಿ ಹೊತ್ಕೊಂಡಿರೋದು ಒಂದು ರೀತಿಯ ಗಾಬರಿಯ ವಾತಾವರಣ ಕೂಡ ಆಗಿರುವಂಥದ್ದು ಗಮನಿಸಬಹುದು. ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಇದೀಗ ಈ ಒಂದು ಕಾರ್ಯಾಚರಣೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಭಾರಿ ವಾಹನದ ಎಂಜಿನ್ಗೆ ಬೆಂಕಿ ಹೊತ್ಕೊಂಡಿದ್ರಿಂದ ಒಂದು ರೀತಿ ಆತಂಕದ ವಾತಾವರಣ ಕೂಡ ಇದೆ ಗಮನಿಸಬಹುದು. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಇದೀಗ ಬೆಂಕಿ ನಂದಿಸುವ ಒಂದು ಕಾರ್ಯ ಕೂಡ ಆಗುತ್ತೆ ಗಮನಿಸಬಹುದು. ಇದೀಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಪೈಪನ್ನು ಅಳವಡಿಸ್ತಾ ಇದ್ದಾರೆ. ಇದೀಗ ಬೆಂಕಿಯನ್ನು ನಂದಿಸುವ ಒಂದು ಕಾರ್ಯ ಕೂಡ ಆಗುತ್ತೆ. ಒಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರ ನಡುವೆ ಈ ರೀತಿಯಾಗಿ ವಾಹನಕ್ಕೆ ಬೆಂಕಿ ತಗುಲಿರುವುದು ಆತಂಕಕ್ಕೆ ಈಡು ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಬಿಸಿಲಿನ ನಡುವೆ ಕೂಡ ಇವತ್ತು ಈ ವಾಹನವನ್ನು ನಿಲ್ಲಿಸಿ ಸಂಬಂಧಪಟ್ಟವರು ತೆರಳಿದ್ರೆಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಬೆಳಗಿನ ವೇಳೆ ಪ್ರತಿನಿತ್ಯ ಕಾರವಾರಕ್ಕೆ ಹಾಲನ್ನು ಪೂರೈಸಿ ವಾಪಸ್ ಹೋಗುವಂಥ ವಾಹನ ಇದೇ ರಸ್ತೆಯಲ್ಲಿ ಇದೇ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ವೃತ್ತದಲ್ಲಿ ಕೂಡ ಈ ಒಂದು ವಾಹನಗಳ ನಿಲ್ಲಿಸಲಾಗ್ತಿತ್ತು ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಗಮನಿಸಬಹುದು. ಇದೀಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಇದೀಗ ಬೆಂಕಿ ನಂದಿಸುವ ಒಂದು ಪ್ರಯತ್ನ ಕೂಡ ಆಗುತ್ತೆ. ರಸ್ತೆ ಬದಿಯಲ್ಲಿ ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕರು ಕೂಡ ಸೇರಿದ್ದಾರೆ. ಬೆಂಕಿಯ ಒಂದು ನಂದಿಸುವ ಒಂದು ಇದು ಸನ್ನಿವೇಶವನ್ನು ಕೂಡ ನೋಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ 60ರಲ್ಲಿ ಈ ರೀತಿಯಾಗಿ ವಾಹನಗಳಿಗೆ ಬೆಂಕಿ ತಗುಲಿರೋದು ಆತಂಕವನ್ನು ಉಂಟು ಮಾಡಿರೋದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.